ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಆಪರೇಷನ್ ಟಿವಿಕೆ ಶುರುವಾಯ್ತಾ ಅನ್ನುವಂತ ಅನುಮಾನ ಈಗ ಶುರುವಾಗ್ತಾ ಇದೆ. ವಿಜಯ್ ನೇತೃತ್ವದ ಸರ್ಕಾರವನ್ನ ಉರುಳಿಸಲು ಬೇಗ ಸ್ಕೆಚ್ ಹಾಕಲಾಗ್ತಾ ಇದೆ ಅನ್ನೋದು ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇರೋದು. ಆಪರೇಷನ್ ಟಿವಿಕೆ ಶುರುನಾ ಅನ್ನೋದು ವಿಜಯ್ ನೇತೃತ್ವದ ಸರ್ಕಾರವನ್ನ ಉರುಳಿಸಲು ಈ ರೀತಿ ಪ್ಲಾನಿಂಗ್ ನಡೀತಾ ಇದೆ ತಮಿಳುನಾಡಿನಲ್ಲಿ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಏನಿದೆಯಲ್ಲ ಆ ಪಕ್ಷವನ್ನ ಉರುಳಿಸಬೇಕು ಅನ್ನೋದು 35 ಕೋಟಿ ಆಫರ್ ಕೂಡ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅವಿಶ್ವಾಸ ನಿರ್ಣಯ ಆಗಬೇಕು, ಸೊ ಆ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ 35 ಕೋಟಿ ಒಬ್ಬೊಬ್ಬ ಶಾಸಕರಿಗೆ, ಟಿವಿಕೆ ಶಾಸಕರಿಗೆ ಒಬ್ಬೊಬ್ಬರಿಗೆ 35 ಕೋಟಿ ಆಫರ್ ನೀಡ್ತಾ ಇದ್ದಾರೆ. ಯಾಕೆ ಅವಿಶ್ವಾಸ ನಿರ್ಣಯವನ್ನು ಮಾಡಬೇಕು ಅಲ್ಲಿ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅನ್ನೋದು ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಸಿಗ್ತಾ ಇರುವಂತಹ ರಣರೋಚಕ ಟ್ವಿಸ್ಟ್ ಇದು. ತಮಿಳುನಾಡು ಅಸೆಂಬ್ಲಿಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದು ಅನ್ನೋದು ಒಂದು ಲೆಕ್ಕಾಚಾರ. ಅವಿಶ್ವಾಸ ನಿರ್ಣಯ ವೇಳೆ 15 ಟಿವಿಕೆ ಶಾಸಕರ ರಾಜೀನಾಮೆಯನ್ನು ಕೊಡಿಸೋದು. ರಾಜೀನಾಮೆ ಕೊಟ್ಟ ಶಾಸಕರಿಗೆ ಈಗ ಪ್ಲಾನ್ ಇರೋದು ಎಷ್ಟು, 15 ಜನ ಶಾಸಕರನ್ನ ಕರೆತರಬೇಕು ಅನ್ನೋದು. ಸೊ ಹಂಗಾಗಿ 15 ಜನ ಶಾಸಕರು ಏನು ರಾಜೀನಾಮೆ ಕೊಡ್ತಾರಲ್ಲ, ರಾಜೀನಾಮೆ ಕೊಟ್ಟಿರುವಂಥ ಶಾಸಕರಿಗೆ 35 ಕೋಟಿಯ ಆಫರ್ ಕೊಟ್ಟಿದ್ರಂತೆ. 15 ಶಾಸಕರಿಂದ ರಾಜೀನಾಮೆಯನ್ನು ಕೊಡಿಸಿ ವಿಜಯ್ ಸರ್ಕಾರವನ್ನ ಉರುಳಿಸುವಂತ ಪ್ಲಾನ್ ಇತ್ತು ಅನ್ನೋದು. ಅಷ್ಟು ಸುಲಭವಾಗಿ ವಿಜಯ್ ಸರ್ಕಾರ ಉರುಳಿಸೋದಂತೂ ಕಷ್ಟ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಆರಂಭದಲ್ಲೇ ಇಡೀ ದೇಶಕ್ಕೆ ಮಾದರಿ ಆಗ್ತಾ ಇದ್ದಾರೆ ತಮಿಳುನಾಡಿನ CM ವಿಜಯ್ ಅವರು. ಏನೇನು ಆದೇಶವನ್ನು ಕೊಟ್ಟಿದ್ರು, ಯಾವ ರೀತಿ ಯೋಜನೆ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಏನೇನು ಘೋಷಣೆ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಒಂದೊಂದಾಗೆ ಜಾರಿಗೆ ತರುವಂಥ ಕೆಲಸವನ್ನು ವಿಜಯ್ ಮಾಡ್ತಿದ್ದಾರೆ. ಬಟ್ ಇವರ ಪ್ಲಾನ್ ಅಷ್ಟು ಸಕ್ಸಸ್ ಆಗೋದು ಅಷ್ಟು ಸುಲಭ ಅಂತೂ ಅಲ್ಲ.